ವಿಡಿಯೋ ನೋಡೋ ಮಂದಿಗೆಲ್ಲ ನಮಸ್ಕಾರ ರೀ. ನಾಳೆ 9ನೇ ತಾರೀಕ ನಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಐತ್ರಿ. ಫೈನಲ್ ಚಾಂಪಿಯನ್ ಟ್ರೋಫಿ. ಹಂಗ ಈ ಚಾಂಪಿಯನ್ ಟ್ರೋಫಿ ಒಳಗ ನ್ಯೂಜಿಲೆಂಡ್ ದವ್ರನ್ನ ಹೆಂಗ್ ತಗೋಬೇಕಪ್ಪ ಅಂದ್ರ ಅಷ್ಟ್ ಸಾದಾ ಏನ್ ತಗೋಬಾರ್ದು. ಅವ್ರು ಒಂದ್ ಸ್ವಲ್ಪ ಸ್ಟ್ರಾಂಗ್ ಅದಾರ. ಮೊನ್ನೆ ಲೀಗ್ ಮ್ಯಾಚ್ ನಡೀತಿರ್ಲ ಇಂಡಿಯಾ ಮತ್ತ ನ್ಯೂಜಿಲೆಂಡ್ ಲೀಗ್ ಲಾಸ್ಟ್ ಮ್ಯಾಚ್ ಒಳಗ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಆಡಿದ್ದು. ಅಲ್ಲಿ ಇಂಡಿಯಾದವ್ರು ಗೆದ್ದಾರ. ಲೀಗ್ ಮ್ಯಾಚ್ ಇತ್ರಿ ಅದು. ಇದು ಫೈನಲ್ ಮ್ಯಾಚ್ ಐತಿ. ಹಂಗ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಬಿದ್ದಾಗ ನಮ್ಗೆ ಅನ್ಸಿದ್ದೇನಪ್ಪಾ ಅಂದ್ರೆ ನ್ಯೂಜಿಲೆಂಡ್ ನನಗೆ ಅನ್ಸಿದ್ರೆ ಸ್ಪೆಷಲ್. ನ್ಯೂಜಿಲೆಂಡ್‌ದವ್ರ ಫೈನಲ್‌ಗೆ ಬರ್ಲಿ ಇಂಡಿಯಾ ಜೋಡ. ಈ ಕಡೆ ಇಂಡಿಯಾ ಗೆದ್ದ ಆಸ್ಟ್ರೇಲಿಯಾದವ್ರ ಒಳಗೆ ಗೆದ್ದ ಫೈನಲ್‌ಗೆ ಹೋತ್ರಿ. ಈ ಕಡೆ ಆಸ್ಟ್ರೇಲಿಯಾ ಮತ್ತ ಇಂಡಿಯಾ ಇತ್ರಿ. ಇಂಡಿಯಾ ಇದ್ದಾಗ ಆಸ್ಟ್ರೇಲಿಯಾದವ್ರನ್ನ ಸೋಲಿಸಿ ನಮ್ಮ ಇಂಡಿಯಾ ಟೀಮ್ ಫೈನಲ್‌ಗೆ ಹೋತ್ರಿ. ಈ ಕಡೆ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಸೆಮಿಫೈನಲ್ 2ನೇ ಮ್ಯಾಚ್ ರೀ ಅದು. ಅಂದ್ ಬಳಿಕ ಇಲ್ಲಿ ಏನಾತಪ್ಪಾ ಅಂದ್ರ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಆಡುವಾಗ ಅಂದ್ರೆ ಮೊದಲು ನಮ್ಮ ಇಂಡಿಯಾ ಗೆದ್ದು ಫೈನಲ್‌ಗೆ ಹೋತ್ರಿ. ಫೈನಲ್‌ಗೆ ಹೋದ ಬಳಿಕ ನನ್ನ ಮನಸ್ಸಿನಾಗ ಬಂದಿದ್ದೇನಪ್ಪಾ ಅಂದ್ರ ಸೌತ್ ಆಫ್ರಿಕಾ ಸೋಲ್ಬೇಕು, ನ್ಯೂಜಿಲೆಂಡ್ ಗೆಲ್ಬೇಕಂತ ಹೇಳಿ. ಅಂದ್ರೆ ನಮ್ಗ ಸೌತ್ ಆಫ್ರಿಕಾದವ್ರು ಬಂದ್ರ ಸ್ವಲ್ಪ ಬಾಳ ಟಫ್ ಆಗ್ಬೋದ್ರಿ ಗೆಲ್ಲಾಕ. ನ್ಯೂಜಿಲೆಂಡ್ ಬಂತಂದ್ರ ಅಟ್ಟೇನ್ ಟಫ್ ಆಗಾಕಿಲ್ಲ. ಅಟ್ಟೇನ್ ಕಠಿಣ ಅನ್ಸಂಗಿಲ್ಲ ಅಂತ ನನಗ ಒಂದ್ ತಲಿ ಐತ್ರಿಪ. ನನ್ ಲೆಕ್ಕದ್ಲೆ ನ್ಯೂಜಿಲೆಂಡ್‌ದವ್ರ ಬಂದ್ರ ಚಲೋ ಅತ್ತಿತ್ರಿ. ಅಲ್ಲಿ ಏನಾತಂದ್ರ ನ್ಯೂಜಿಲೆಂಡ್‌ದವ್ರು ಮೊನ್ನೆ ಆಡ್ರಲ್ಲ ಸೆಮಿಫೈನಲ್ 2ನೇ ಮ್ಯಾಚ್ ಆ ರನ್ ಮಾಡೋ ಲೆಕ್ಕ ನೋಡ್ರಿ ಅಂದ್ರ ನ್ಯೂಜಿಲೆಂಡ್‌ದವ್ರು ಯಾಕ್ರೆ ಬಂದ್ರು ಅನ್ನಂಗಾಗೈತ್ರಿ. ಆ ರೀತಿಯಾಗಿ 300 ಮ್ಯಾಗ ರನ್ ಹೊಡದ್ರಿ ಅವ್ರು. 300 ಮ್ಯಾಗ ರನ್ ಹೊಡೆದ್ರು. ಇನ್ನು ಯಾವ ರೀತಿಯಾಗಿ ನಮ್ಮ ಇಂಡಿಯಾ ಟೀಮ್‌ಗೆ ಟಫ್ ಆಗ್ಬೋದದು? ಹಂಗಂದ್ರ ನಮ್ಮ ಇಂಡಿಯಾ ಟೀಮ್ ಏನ ಸಾದಾ ಇಲ್ರಿ. ಇಂಡಿಯಾ ಟೀಮ್ ಒಳಗ್ ಬೌಲರು ಚಲೋ ಅದಾರು, ಬ್ಯಾಟ್ಸ್ಮನ್ ಚಲೋ ಅದಾರು. ಎಲ್ಲರೂ ಚಲೋ ಆಡ್ತಾರ. ಆದ್ರೆ ಟೈಮ್‌ದ್ ಏನ್ ಹೇಳಾಕ್ ಬರ್ತೈತ್ರಿ. ಕ್ರಿಕೆಟ್ ಅನ್ನೋದು ಅದು ಟೈಮಿಂಗ್ ಗೇಮ್ ಅಲ್ಲತ್ರಿ. ಅಂದ್ರೆ ಅದ್ರೊಳಗ್ ಒಂದ್ ಬಾಲ್‌ದಾಗ ಏನೋ ಗೆಲ್ಲುಬೋದು, ಸೋಲುಬೋದು ಮ್ಯಾಚ್ ಹಂಗ. ಹಂಗಿದ್ದಾಗ ಈಗ ನಮ್ದು ಇಂಡಿಯಾ ಮತ್ತ ನ್ಯೂಜಿಲೆಂಡ್ ರವಿವಾರ ದಿವಸ ಮ್ಯಾಚ್ ಐತ್ರಿ. ಒಟ್ ಏನಕ್ ಆಗವಲ್ದಕ್. ಅವ್ರು ನಮ್ಮ ಇಂಡಿಯಾದವ್ರು ಚಲೋ ಆಡ್ಲಿ, ಅವ್ರು ಚಲೋ ಆಡ್ಲಿ. 2 ಚಲೋ ಆಡ್ರ ಯಾರ್ ಗೆಲ್ತಾರೇನೋ ಹಂಗೇನ್ ಗೊತ್ತಾಗಲ್ರಿ. ಇರ್ಲಿ. ಒಟ್ ನಾವ್ ಇಂಡಿಯಾದವ್ರ್ ಅದೀವ್. ನಮ್ ಇಂಡಿಯಾ ಗೆಲ್ಲಿ. ಇಂಡಿಯಾ ಗೆಲ್ಲಿ ಇದ್ರ ಜೋಡ ನಮ್ ರೋಹಿತ್ ಶರ್ಮಾ ಆಗ್ಬಹುದು ಮತ್ತು ವಿರಾಟ್ ಕೊಹ್ಲಿ ಆಗ್ಬಹುದು. ಇಬ್ರು ಚಲೋ ಆಡ್ಲಿ. ಅಂದ್ರ ಲಾಸ್ಟ್ ಮ್ಯಾಚ್ ಐತ್ರಿ. ಮುಂದ್ ಏನಾಕತಿ ಹೇಳಾಕ್ ಬರುದಿಲ್ಲ. ಮತ್ ಚಾಂಪಿಯನ್ ಟ್ರೋಫಿ ಅವ್ರಿಗೆ ಸಿಗ್ತೈತೋ ಅಥವಾ ಇದಕ್ಕೂ ವಿದಾಯ ಹೇಳ್ತಾರೋ ಅವ್ರು ಹಿಂಗೇನ್ ಗೊತ್ತಿಲ್ಲ. ಆದ್ರ ಲಾಸ್ಟ್ ಮ್ಯಾಚ್ ಐತಿಲ್ರಿ ಸ್ವಲ್ಪ ಚಲೋ ಆಡ್ಲಿ. ಚಲೋ ಆಡ್ರಿ. ನಮ್ ಇಂಡಿಯಾ ಟೀಮ್ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಒಳಗ ಚಾಂಪಿಯನ್ ಟ್ರೋಫಿ ಗೆದ್ದ್ ಬರ್ಲಿ. ಹಂಗ ನಮ್ಮ ಇಂಡಿಯಾಕ್ಕ ಒಂದ್ ಸ್ವಲ್ಪ ಅಡ್ವಾಂಟೇಜ್ ಏನೈತಂದ್ರ ಆಡಿದ್ದೆಲ್ಲಾ ಮ್ಯಾಚ್ ದುಬೈ ಪಿಚ್‌ನ್ಯಾಗ ಪಿಚ್‌ನ್ಯಾಗ ಆಡ್ಯಾರ ಅವ್ರು. ಪಿಚ್‌ನ್ಯಾಗ ಆಡ್ಯಾರ. ಅದೊಂದ್ ಸ್ವಲ್ಪ ಅಡ್ವಾಂಟೇಜ್ ಆಗ್ಬಹುದು. ಅದನ್ನ ಯೂಸ್ ಮಾಡ್ಕೊಲಿ. ಅಂದ್ರ ಸ್ಪಿನ್ನರ್‌ಗಳು ಹೆಚ್ಚ ಆ ಒಂದ್ ಪಿಚ್ ಅನುಕೂಲ ಆಕತ್ರಿ. ಹಂಗ. ಆದ್ ಬಳಿಕ ಹೆಂಗ್ರೆ ಮಾಡಿ ಒಟ್ಟ್ ಚಾಂಪಿಯನ್ ಟ್ರೋಫಿ ರೋಹಿತ್ ಶರ್ಮಾ ಅವ್ರು ಒಂದ್ ನೇತೃತ್ವದಾಗ ಗೆಲ್ಲಿ. ಹಂಗ ಮ್ಯಾಚ್ ಆದ ಬಳಿಕ ನಾಳೆ ನೋಡೋಣ್ರಿ ಏನೇನ್ ಆಕೈತಿ, ಹೆಂಗ್ ಆಕೈತಿ ಮ್ಯಾಚ್ ಎಲ್ಲಾರು ಕೂತ್ ನೋಡುನು. ಒಟ್ ಗೆದ್ದ್ ಬರ್ಲಿ ರೋಹಿತ್ ಶರ್ಮಾ ಅವರು ಮತ್ತೆ ಕೊಹ್ಲಿ ಅವರು ಚಲೋ ಆಡ್ಲಿ. ಅಂದ್ರ ಕಡಿಗ್ 50 ರನ್ ರೀ. ಅವ್ರೊಂದ್ ನೆನಪಿನ ಸಂಬಂಧ ಆ ಮ್ಯಾಚ್ ನೆನಪಿನ ಸಂಬಂಧ ಫೈನಲ್‌ದಾಗ ಚಲೋ ಆಡ್ಲಿ ಅಂತ ಹೇಳ್ಕೊತ ನೋಡುನ್ರಿ. ಏನ ಆಗ್ಲಿ ಆಟ ಅಂದ್ರ ಆಟ. ಒಬ್ರಿಗೆ ಸೋಲು ಗೆಲುವು ಇರುದ ನಡಿದ ನೋಡುನ್ರಿ. ಏನ್ ಆಕೈತೋ ಆಗ್ಲಿ. ನಾಳೆ ಆ ಮ್ಯಾಚ್ ಅನ್ನ ನೋಡಿ ಏನ್ ಮ್ಯಾಚ್ ಹೆಂಗಾತು, ಏನಾಯ್ತು ಅಥವಾ ಆ ಒಂದ್ ತುರುಸಿನ ಮ್ಯಾಚ್ ಆತೋ ಅಥವಾ ಸಾದಾ ಮ್ಯಾಚ್ ಆತೋ ಅನ್ನೋದನ್ನ ನಾಳೆ ನೋಡಿದಾಗ ಗೊತ್ತಾಗೋದ್ರಿ. ಒಟ್ ನಮ್ ಇಂಡಿಯಾ ಕಡೆ ನಮ್ ಕಡೆಯಿಂದ ಇಂಡಿಯಾದವ್ರಿಗೆ ಯಾವಾಗ್ಲೂ ಒಂದ್ ಶುಭ ಹಾರೈಸೋಣ್ರಿ. ಗೆದ್ದ್ ಬರ್ಲಿ ಅಂತ ಹೇಳ್ಕೊತ ಈ ವಿಡಿಯೋ ಇಲ್ಲಿ ಮುಗಿಸ್ತೇನ್ರಿ. ಮತ್ತ ನೋಡೋಣ ನಾಳೆ ಮ್ಯಾಚ್ ಮುಗಿದ ಬಳಿಕ ಯಾವ ರೀತಿ ಇರ್ತೈತಿ ಅಂತ. ಒಟ್ನ್ಯಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ರು ಒಂದ್ ಸ್ವಲ್ಪ ಆಡ್ರಂದ್ರ ಖುಷಿ ಆಕತ್ರಿ ಎಲ್ಲರಿಗೆ. ಅವ್ರಿಗೂ ಖುಷಿ, ನಮಗೂ ಖುಷಿ ಅನ್ಕೋತ ಬರ್ರಿ ಇಲ್ಲಿಗೆ ವಿಡಿಯೋ ಮುಗ್ಸುನು. ಹಂಗ ಮ್ಯಾಚ್ ಶುರು ಆದ ಬಳಿಕ ನೋಡುನ್ ಮತ್ತ್ ಭೇಟಿ ಆಗೋಣ್ರಿ ನಿಮ್ಗ. ಅಲ್ಲಿವರೆಗೂ ಧನ್ಯವಾದಗಳು.